ಕರ್ನಾಟಕದಲ್ಲಿ ಲಭ್ಯವಿರುವ ಪ್ರಮುಖ ಹಸು ಜಾತಿಗಳು ಯಾವ್ಯಾವು? ದೇಶೀಯ ಹಸು ಜಾತಿಗಳ ವೈಶಿಷ್ಟ್ಯತೆ ಏನು? ಕ್ರಾಸ್‌ಬ್ರೀಡ್ ಹಸುಗಳ ಅನುಕೂಲತೆ ಮತ್ತು ಅನಾನುಕೂಲತೆಗಳು ಯಾವ್ಯಾವು? ಜರ್ಸಿ ಮತ್ತು ಎಚ್ಎಫ್ ಹಸುಗಳ ವಿಶೇಷತೆಗಳೇನು? ಹವಾಮಾನಕ್ಕೆ ಅನುಗುಣವಾಗಿ ಹಸು ಜಾತಿಗಳನ್ನು ಹೇಗೆ ಆಯ್ಕೆ ಮಾಡಬೇಕು? ಹಾಲು ಉತ್ಪಾದನೆಗೆ ಅತ್ಯುತ್ತಮವಾದ ಜಾತಿ ಯಾವುದು? ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಇರುವ ಹಸು ಜಾತಿಗಳು ಯಾವ್ಯಾವು? ಜನ್ಯ ಸುಧಾರಣೆ ಅಥವಾ ಜೆನೆಟಿಕ್ ಇಂಪ್ರೂವ್ಮೆಂಟ್ ಎಂದರೇನು? ಸಂಕರಣದಿಂದ ಉತ್ಪಾದಕತೆ ಹೇಗೆ ಹೆಚ್ಚುತ್ತದೆ? ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅದರ ಮಹತ್ವ ಏನು? ಇನ್ಬ್ರೀಡಿಂಗ್ ಮತ್ತು ಕ್ರಾಸ್ ಬ್ರೀಡಿಂಗ್ ನಡುವಿನ ವ್ಯತ್ಯಾಸ ಏನು? ದೇಸಿ ಹಸು ಜಾತಿಯ ಸಂರಕ್ಷಣೆ ಅಗತ್ಯತೆ ಏನು? ಹಸುಗಳ ಜನ್ಯ ಗುಣಮಟ್ಟ ರೈತನ ಲಾಭದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ? ಬ್ರೀಡಿಂಗ್ ನೀತಿಯನ್ನು ರೂಪಿಸುವಾಗ ಗಮನಿಸಬೇಕಾದ ಅಂಶಗಳು ಯಾವ್ಯಾವು? ಸರ್, ಬಹುಮುಖ್ಯವಾಗಿ ಹಸು ಜಾತಿ ಸುಧಾರಣೆಯಿಂದ ಕೃಷಿಗೆ ಆಗುವ ಲಾಭಗಳೇನು? ಕರ್ನಾಟಕದಲ್ಲಿ ಲಭ್ಯವಿರುವ ಪ್ರಮುಖ ಹಸು ಜಾತಿಗಳು ಯಾವ್ಯಾವು? ನೋಡ್ರಿ, ನಮ್ಮ ಕರ್ನಾಟಕದೊಳಗೆ ಪ್ರಮುಖ ಜಾತಿಗಳಾದಂತಹ ಈ ಹಳ್ಳಿಕಾರು, ಅಮೃತಮಾಲು, ಕಿಲಾರು, ದೇವ್ನಿ, ಆಮೇಲೆ ಕೃಷ್ಣ ವ್ಯಾಲಿ, ಮಲ್ನಾಡ್ ಗಿಡ್ಡ, ಇವೆಲ್ಲ ಏನು ನಮ್ಮಲ್ಲಿ ಕರ್ನಾಟಕ ತಳಿಗಳವಲ್ಲ, ಯಾವ ಹಾಲಿನೊಳಗೆ ಅತ್ಯುತ್ತಮವಾದಂತಹ ಒಂದು ಇದನ್ನು ಕೊಡ್ತಾವೆ ಅಂತ ಇಲ್ಲ. ಆ ಥರ ಈಗ ನಾವೇನು ಮಾಡ್ತೀವಿ, ಆ ಒಂದು ದೇಶಿ ತಳಿಗಳು ನಮ್ಮಲ್ಲಿ ಏನು ಇಟ್ಕೊಂಡಿರ್ತೀವಲ್ಲ, ಅವುಗಳಿಗೆ ಸಂಕೀರ್ಣ ಪದ್ಧತಿಯಿಂದ ನಾವು ಮಾಡಿದಾಗ ನಾವು ಹಾಲಿನ ಉತ್ಪನ್ನದೊಳಗೆ ಮೇಲೆ ಬರ್ತೀವಿ ಹೊರತು, ಈ ನಮ್ಮ ದೇಶಿ ತಳಿಗಳು ಇರ್ತಾವಲ್ಲ, ಹಾಲು ಪ್ರಮುಖ ಪವಿತ್ರ ಅದೆಲ್ಲ ಒಪ್ಕೋತೀನಿ ನಿಜ. ಆದರೆ ಭಗವಂತ ಅದಕ್ಕೆ ಹೆಚ್ಚಿನ ಹಾಲು ಉತ್ಪನ್ನ ಮಾಡುವಂಥ ಶಕ್ತಿ ಕೊಟ್ಟಿಲ್ಲ. ಸೊ ಹೀಗಾಗಿ ನಾವು ಮಿಶ್ರ ತಳಿಗಳ ಅಭಿವೃದ್ಧಿಗೆ ಹೀಗಾಗಿ ಸರ್ಕಾರದವರು ಬೇರೆ ಬೇರೆ ಯೋಜನೆಗಳನ್ನು ಮಾಡಿ ಆ ಸಂಕೀರ್ಣ ಪದ್ಧತಿಯನ್ನು ಮುಂತರ್ತಾ ಇರ್ತಾರೆ. ದೇಶೀಯ ಹಸು ಜಾತಿಗಳ ವೈಶಿಷ್ಟ್ಯತೆ ಏನು? ನೋಡ್ರಿ, ನಮ್ಮ ದೇಶೀಯ ಹಸುಗಳು ಅಂದರೆ ಪ್ರಾಂತವಾಗಿ ಬೇರೆ ಬೇರೆ ಒಂದು ರಾಜ್ಯದೊಳಗೆ ಬೇರೆ ಬೇರೆ ತಳಿಗಳವ, ಅವೆಲ್ಲ ನಮ್ಮ ದೇಶೀಯ ತಳಿಗಳೇ. ಸೊ ಇವುಗಳ ವೈಶಿಷ್ಟ್ಯತೆ ಏನಪ್ಪ ಅಂದರೆ, ನಮ್ಮ ಹವಾಮಾನಕ್ಕೆ ಹೊಂದಿಕೊಂಡು ಇಟ್ಟುಕೊಂಡು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಇಟ್ಟುಕೊಂಡು ಅವು ಬದುಕ್ತಾ ಇರ್ತವೆ. ಭಾಳ ಡೆಲಿಕೇಟ್ ಅಲ್ಲ, ಎಷ್ಟಾದರೂ ಒಂದು ಹವಾಮಾನಕ್ಕೆ ಅವ್ರು ವಿಪರೀತ ಇದ್ದರೂ ಸಹಿತ ಅವನ್ನ ತಡ್ಕೋತಾವೆ. ಸೊ ಇದರದೊಂದು ವೈಶಿಷ್ಟ್ಯತೆ. ಆಮೇಲೆ ಕೆಲವು ದೇಶಿ ತಳಿಗಳು ಏನಪ್ಪ ಅಂದರೆ, ಅವು ದುಡಿಮೆಗೂ ಬರ್ತವೆ, ಹಾಲಿಗೂ ಬರ್ತವೆ, ದುಡಿಮೆಗೂ ಬರ್ತವೆ, ಹಾಲಿಗೂ ಬರ್ತವೆ. ಅದನ್ನು ನಮ್ಮ ರೈತರು ಏನು ಮಾಡ್ತಾರಪ್ಪ ಅಂದರೆ, ಈ ಒಕ್ಕಲತನಕ್ಕಾಗೂ ಉಪಯೋಗ ಮಾಡ್ತಾರೆ, ಮತ್ತು ಅದು ಕೆಲವು ಸಲ ಹಾಲು ಉತ್ಪನ್ನವನ್ನು ಸಹಿತ ಅದನ್ನು ತಗೋತಾರೆ. ಭಾಳ ದೊಡ್ಡ ಪ್ರಮಾಣದಾಗ ಹಾಲು ತಗೊಳ್ಳೋದಿಲ್ಲ, ಆದರೂ ಸಹಿತ ಅದು ದೇಶಿ ತಳಿ ಅಂದಮೇಲೆ ಸ್ಟರ್ಡಿ, ಇಟ್ಸ್ ಲೈಕ್ ಅಯರ್ನ್. ಅದನ್ನು ನಾವು ದೇಶಿ ತಳಿಯ ಸಂರಕ್ಷಣೆ ಮತ್ತು ದೇಶಿ ತಳಿಯೊಳಗೇ ಬೇರೆ ಬೇರೆ ವಿಧಾನಗಳಿಂದ ಅವುಗಳನ್ನ ನಾವು ಜೋಪಾನ ಮಾಡಬೇಕಾಗುತ್ತೆ. ಕ್ರಾಸ್‌ಬ್ರೀಡ್ ಹಸುಗಳ ಅನುಕೂಲತೆ ಮತ್ತು ಅನಾನುಕೂಲತೆಗಳು ಯಾವ್ಯಾವು? ನೋಡ್ರಿ, ಕ್ರಾಸ್ ಬ್ರೀಡ್ ಅಂದರೆ ಮಿಶ್ರ ತಳಿಗೆ ಕೆಲವು ಅನುಕೂಲನೂ ಅನಾನುಕೂಲನೂ ಇಲ್ಲ ಅನ್ನೋದಿಲ್ಲ. ಅನುಕೂಲತೆಗಳೇನಪ್ಪ ಅಂತಂದರೆ, ಇವು ಬೇಗನೆ ಪ್ರಾಯಕ್ಕೆ ಬಂದು ಬೇಗನೆ ಗರ್ಭಧರಿಸಿ ಬೇಗನೆ ನಮಗೆ ಉತ್ಪನ್ನ ಕೊಡುವಲ್ಲೇ ಇವು ಶತಸಿದ್ಧ, ಡಿಲೇ ಆಗೋದಿಲ್ಲ. 5 ರಿಂದ 6 ವರ್ಷಕ್ಕೆ ನಮ್ಮ ದೇಶಿ ತಳಿಗಳು ಬಂದರೆ ಇವು ಬರೋಬ್ಬರಿ 12-14 ತಿಂಗಳಿಗೆ ಬಂದುಬಿಡ್ತವೆ. ಸೊ ನೋಡಿ, ತಿಂಗಳಲ್ಲಿ ವರ್ಷಗಳಲ್ಲಿ. ಸೊ ಈ ಥರದೊಂದು ಅನುಕೂಲತೆ ಜಾಸ್ತಿ ಇದೆ. ಆಮೇಲೆ ನಮಗೆ ಅದನ್ನು ಹೇಗೆ ಅವು ಗರ್ಭಧರಿಸಿ ಹಾಲು ಉತ್ಪನ್ನಕ್ಕೆ ಬಂದುಬಿಟ್ಟುಪ್ಪ ಅಂತಂದರೆ, ಈ ನಮ್ಮ ರೈತನ ಆದಾಯ, ಹೈನುಗಾರರ ಆದಾಯ ಪ್ರಾರಂಭ ಆಗಿಬಿಡ್ತದೆ. ಆಮೇಲೆ ಇವಕ್ಕೆ ರೋಗ ನಿರೋಧಕ ಶಕ್ತಿ, ತಾಯಿಯಿಂದ ಬಂದಂತಹ ಒಂದು ಗುಣ, ರೋಗವನ್ನು ತಡ್ಕೊಳ್ಳುವಂಥ ಶಕ್ತಿ, ಹವಾಮಾನ ತಡ್ಕೊಳ್ಳುವಂಥ ಶಕ್ತಿ ಈ ಮಿಶ್ರ ತಳಿಗಳಿಗೆ ಭಾಳ. ಆಮೇಲೆ ಏನೇ ಆದರೂ ಸಹಿತ ಹಾಲಿನ ಒಂದು ಪ್ರಮಾಣ ಎಷ್ಟು ಕೊಡ್ತವೆ ಅದರ ಪ್ರಕಾರ ಅವನ್ನ ಸರಿಯಾಗಿ ಮೇಯಿಸುವ ವೆಚ್ಚ, ಆಹಾರ ವೆಚ್ಚ ಸರಿಯಾಗಿ ನಾವು ನೋಡ್ಕೊಂಡಿವಪ್ಪ ಅಂತಂದರೆ ಅವು ಭಾಳ ಅದರಿಂದ ಅನುಕೂಲಗಳಿದಾವೆ. ಇನ್ನು ಅನಾನುಕೂಲಗಳನ್ನು ನೀವೇನು ಹೇಳ್ತಿರಲ್ಲ, ಅನಾನುಕೂಲಗಳೇನಪ್ಪ ಅಂತಂದರೆ, ಕೆಲವು ಸಲ ನಾವು ಮಿಶ್ರ ಇದನ್ನು ಬಂದಾಗ ಒಂದು ಗಂಡು ಕರ ಹುಟ್ಟಿಬಿಡ್ತದೆ, ಜರ್ಸಿ ಗಂಡು ಕರ ಅಂತ ಹುಟ್ಟುತ್ತದೆ. ಅವ್ರು ನಮ್ಮ ರೈತರು ಏನಂತಾರೆ, ಈ ಗಂಡು ಕರ ಇದು ಒಕ್ಕಲ್ತನಕ್ಕೂ ಬರೋದಿಲ್ಲ, ಎದಕ್ಕೂ ಬರೋದಿಲ್ಲ ಅಂತ ನಾವು ಮೂಲೆ ಗುಂಪಾಗ್ಬಿಡ್ತಾರೆ. ಹೆಣ್ಣು ಕರ ಬಂದ್ರೇ ಖುಷಿ ಅವರಿಗೆ, ಮುಂದೆ ಗರ್ಭ ಧರಿಸ್ತದೆ, ಹಸು ಆಗ್ತದೆ ಅಂತೇಳಿ. ಆದರೆ ಗಂಡು ಕರುಗಳು ಬಂದಪ್ಪ ಅಂತಂದರೆ, ಇದು ಒಕ್ಕಲ್ತನಕ್ಕೂ ಬರೋದಿಲ್ಲ, ನಮ್ಮ ಕಿಲಾರಿ ಹಂಗಲ್ಲ, ಹಳ್ಳಿ ಕರ್ದಂಗಲ್ಲ ಅಂತ ಅದನ್ನು ಹೆಸರಿಟ್ಬಿಡ್ತಾರೆ. ಅದು ಒಂದು. ಸೊ ಹೀಗಾಗಿ ಅವು ಏನೋ ಸಂತಾನದಿಂದ ಬರುವಂಥ ಗಂಡು ಅಥವಾ ಹೆಣ್ಣು ಇರ್ತಾವಲ್ಲ, ಅದರೊಳಗೆ ಬೇರೆ ಬೇರೆ ಒಂದು ಇದನ್ನು ಅವರು ವಿಚಾರ ಮಾಡ್ತಾರೆ. ಇದೊಂದು ಅನಾನುಕೂಲನೇ. ನಾವು ಗಂಡೇ ಬೇಕು ಹೆಣ್ಣೆ ಬೇಕು ಅಂತ ಮಾಡಲಿಕ್ಕೂ ಬರೋದಿಲ್ಲ. ಸೊ ಹಾಗಿದ್ದಾಗ ಇದೊಂದು ಅನಾನುಕೂಲ. ಜರ್ಸಿ ಮತ್ತು ಎಚ್ಎಫ್ ಹಸುಗಳ ವಿಶೇಷತೆಗಳೇನು? ನೋಡ್ರಿ, ಇವು ತಳಿಗಳೇನದಾವಲ್ಲ, ಈ ಜರ್ಸಿ ತಳಿ ಇದೊಂದು ಇಂಗ್ಲೆಂಡ್ ತಳಿ. ಇದು ಜರ್ಸಿ ದ್ವೀಪದಿಂದ ಅದು ಆ್ಯಕ್ಚುಲಿ ಮೂಲ ಸ್ಥಾನ ಅದರದ್ದು. ಅದನ್ನು ನಾವು ಇಲ್ಲಿ ಪಡ್ಕೊಂಡು ಬಂದು ಅದರದ್ದು ಒಂದು ತಳಿಗಳ ಸಂಕೀರ್ಣ ಪದ್ಧತಿಗಳನ್ನು ಅಳವಡಿಸ್ಕೊಳ್ತಾ ಇದ್ದೀವಿ. ಇದು ಜರ್ಸಿ ತಳಿ ಏನದಲ್ಲ, ಇದು ಮೀಡಿಯಮ್ ಸೈಜ್ ತಳಿ ಇದು. ಆಮೇಲೆ ಈ ನಮ್ಮ ಬಯಲು ಸೀಮೆ ಅಂತಾರಲ್ಲ, ಕರ್ನಾಟಕ ಬಯಲು ಪ್ರದೇಶದೊಳಗೆ ಇದು ಭಾಳ ಸರಾಸಗಟವಾಗಿ ಇದನ್ನು ನಾವು ಮೇಂಟೈನ್ ಮಾಡ್ಬೋದು. ಇದನ್ನು ಅಂದರೆ ಉಳಿದ ಪ್ರದೇಶ ಮಾಡಲಿಕ್ಕೆ ಬರೋದಿಲ್ಲ ಅಂತಲ್ಲ. ಮೀಡಿಯಮ್ ಸೈಜ್ ಎನಿಮಲ್, ಕಾಂಪ್ಯಾಕ್ಟ್ ಎನಿಮಲ್ ಆ್ಯಂಡ್ ಮಿಲ್ಕ್ನೊಳಗೆ ಇರುವಂಥ ಕೊಬ್ಬು ಏನದಲ್ಲ, ನಮಗೆ ಸರಾಸರಿ 4ರಿಂದ 5% ಹಾಲಿನ ಒಂದು ಕೊಬ್ಬಿನ ಪ್ರಮಾಣ ಬರ್ತಿದೆ ಒಳಗೆ, ಫ್ಯಾಟ್ ಕಂಟೆಂಟ್. ಸೊ ಹೀಗಾಗಿ ನಾವೇನು ಬೆಂಬಲಿತ ಬೆಲೆ ಬರಬೇಕಾದ್ರೆ ಸಹಿತ ಅದನ್ನೇ ನೋಡ್ತಾರೆ, SNF ಫ್ಯಾಟು ನೋಡ್ತಾರೆ. ಅದರಿಂದ ಬೆಂಬಲಿತ ಬೆಲೆನೂ ಚೆನ್ನಾಗಿ ಸಿಗ್ತದೆ. ಆಮೇಲೆ ಪ್ರತಿ 12-15 ತಿಂಗಳಿಗೆ ಒಂದೊಂದು ಕರು
ಕೊಡುವಂಥ ಶಕ್ತಿ ಈ ಮಿಶ್ರ ತಳಿಗೆ ಬಂದೇ ಬಿಟ್ಟಿರ್ತವೆ. ಅದನ್ನು ನಾವು ನಿಭಾಯಿಸ್ಕೊಂಡು ಹೋಗ್ಬೇಕಾಗ್ತದೆ. ಇನ್ನು ಹಾಲ್ಸ್ಟನ್ ಫ್ರೀಜಿಯನ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಇರ್ತಾವಲ್ಲ, ಹಾಲ್ಸ್ಟನ್ ಫ್ರೀಜಿಯನ್ ತಳಿ ಅದ, ಇದು ಹಾಲೆಂಡ್ ತಳಿ. ಹಾಲೆಂಡ್ ತಳಿ ಇದು ಸ್ವಲ್ಪ ಹೆಫ್ಟಿ ಎನಿಮಲ್ ಇದು. ಈಗ ನಾ ಜರ್ಸಿ ಏನು ಹೇಳಿದೆ, ಸರಾಸರಿ 300, 400, 450 kg ದೇಹ ತೂಕ ಇದ್ದರೆ ಇದು 500, 550, ಕೆಲವು ಸಲ 600 kg ತನಕ ತೂಕ ಬರ್ತದೆ. ಹೆಫ್ಟಿ ಎನಿಮಲ್ ಇದು. ಆಮೇಲೆ ಇದಕ್ಕೆ ಏನಪ್ಪ ಅಂದ್ರೆ ತಂಪು ಪ್ರದೇಶ ಬೇಕು, ಇದಕ್ಕೆ ತಂಪಾದ ಹವಾಮಾನದೊಳಗೆ ಬೇಕು, ಯಾವುದು ಈ HFಗೆ. ಆಮೇಲೆ ಎಲ್ಲಿ ಗ್ರೀನ್ ಫ್ಲಶಿ ಏರಿಯಾ ಇರ್ತದೆ ಅಲ್ಲಿ ಪ್ರಾಸ್ಪರ್ ಆಗ್ತದೆ. ಆಮೇಲೆ ಇದರೊಳಗೆ ಒಂದೇ ಒಂದು ಅಂಶ ಅನಾನುಕೂಲತೆ ಏನಪ್ಪ ಅಂತಂದರೆ, ಕ್ವಾಂಟಿಟಿ ಇಸ್ ಮೋರ್, ಹಾಲು ಜಾಸ್ತಿ ಕೊಡ್ತದೆ, ಅದರೊಳಗಿನ ಕ್ವಾಲಿಟಿ ಕಡಿಮೆ. ಈಗ 3 ರಿಂದ 3.5% ಫ್ಯಾಟ್, ಬೆಣ್ಣೆ ಅಂಶ 3 ರಿಂದ 3.5% ಫ್ಯಾಟ್ ಇತ್ತಂದರೆ ನೀ ಆ ಹಾಲು ಮಾರಾಟ ಮಾಡಲಿಕ್ಕೆ ಎಲ್ಲೇ ನೀವು ಹೊರಗಡೆನೇ ಹೋಗ್ತೇನೆ ಅಂದರೂ ಸಹಿತ ಹಾಲು ಮಾರಾಟದ ಕಷ್ಟ. ಸೊ ಹೀಗಾಗಿ ಈ ಜರ್ಸಿದು ತಳಿಯ ಒಂದು ವೈಶಿಷ್ಟ್ಯತೆಯೇ ಬೇರೆ, HF ತಳಿ ಏನಿದೆಯಲ್ಲ ಇದರ ವೈಶಿಷ್ಟ್ಯತೆಯೇ ಬೇರೆ. ರೋಗಕ್ಕೆ ತುತ್ತಾಗುವ ಸಂಭವ ಈ HFಗಳಿಗೆ ಜಾಸ್ತಿ. ಆಮೇಲೆ ಕಾಲು ಬೇನೆ, ಬಾಯಿಬೇನೆ ಬಂತಪ್ಪ ಅಂದರೆ ಕೊಳಗ ಗಿಳಗ ಅಲ್ಲೆಲ್ಲ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಆಗಿಬಿಡ್ತವೆ. ಆದರೆ ಮಿಶ್ರ ತಳಿ ಜರ್ಸಿಯೊಳಗೆ ಸ್ವಲ್ಪ ಸ್ಟರ್ಡಿ ಎನಿಮಲ್ಸ್. ಅಂದರೆ ಎರಡು ಮಿಶ್ರ ತಳಿಗಳೇ, ಆದರೆ ಮೂಲ ಏನಿದೆಲ್ಲ ಅದು ಹಾಲೆಂಡು, ಇದು ಇಂಗ್ಲೆಂಡು, ಹೀಗಾಗಿ ಸ್ವಲ್ಪ ವ್ಯತ್ಯಾಸಗಳು ಬರ್ತವೆ ಅಷ್ಟೇ. ಹವಾಮಾನಕ್ಕೆ ಅನುಗುಣವಾಗಿ ಹಸು ಜಾತಿಗಳನ್ನು ಹೇಗೆ ಆಯ್ಕೆ ಮಾಡಬೇಕು? ನಮ್ಮ ಹವಾಮಾನದ ಒಂದು ವಿಪರೀತ ಸ್ಥಿತಿಯನ್ನು ನಾವು ಕೆಲವು ಕಡೆ ಭಾಗದೊಳಗೆ ಮಾತ್ರ ನೋಡ್ತೀವಿ. ಇನ್ನುಳಿದ ಭಾಗದೊಳಗೆ ನಮ್ಮ ಸರಾಸರಿ 35, 36, ಏನು 32ರಿಂದ ಹಿಡ್ಕೊಂಡು 36 ತನಕ ಏನು ಒಂದು ಟೆಂಪ್ರೇಚರ್ ಇರ್ತದೆ, ಆ ಟೆಂಪ್ರೇಚರ್ ಒಳಗೆ ನಮ್ಮ ಜಾನುವಾರುಗಳು ಏನಪ್ಪ ಅಂತಂದರೆ ಪ್ರದೇಶವಾರು ಅವು ಮ್ಯಾನೇಜ್ ಆಗ್ತವೆ. ಒಮ್ಮಿಂದೊಮ್ಮೆ ಅವಕ್ಕೇನೂ ಆಗೋದಿಲ್ಲ, ಯಾಕಂದರೆ ದೇವರು ಅದಕ್ಕೆ ದಪ್ಪ ಚರ್ಮ ಕೊಟ್ಟಿದ್ದಾನೆ. ಈಗ ನೋಡಿರಿ, ಮೊದಲೇದೇನಪ್ಪ ಅಂತಂದರೆ ಈ ಕರ್ನಾಟಕ ಬಯಲು ಪ್ರದೇಶದೊಳಗಿದ್ದಪ್ಪ ಅಂದರೆ ಈ ಜರ್ಸಿ ಆಗಲಿ ಇವೇನವಲ್ಲ, ಇವು ಭಾಳ ಸಮೃದ್ಧಿಯಿಂದ ಬೆಳವಣಿಗೆ ಆಗ್ತವೆ. ಆಮೇಲೆ ಇನ್ನು ಬೆಟ್ಟದ ಪ್ರದೇಶ ಸ್ವಲ್ಪ, ಅಲ್ಲಿ ನಮ್ಮ ಹಳ್ಳಿಕಾರ್, ಅಮೃತಮಾಲ್ ಇವನ್ನ ನಾವು ಅಲ್ಲಿ ಜೋಪಾನ ಮಾಡಲಿಕ್ಕೂ ಅನುಕೂಲ ಇರ್ತದೆ. ಆಮೇಲೆ ಈ ನಮ್ಮ ತಂಪಾದ ಪ್ರದೇಶದೊಳಗೆ ಏನಪ್ಪ ಇವು HF ಇವನ್ನೆಲ್ಲ ನಾವು ಅಲ್ಲಿ ಜೋಪಾನ ಮಾಡ್ಬೋದು. ಅಂದರೆ ಫ್ಲಕ್ಚುಯೇಷನ್ ಆಫ್ ದಿ ಟೆಂಪ್ರೇಚರ್, ಹವಾಮಾನ ವಿಪರೀತ ಮತ್ತು ಎಂಬಿಯಂಟ್ ಟೆಂಪ್ರೇಚರ್ ಏನು ಬರ್ತದಲ್ಲ, ಈ ಟೆಂಪ್ರೇಚರ್ಗೆ ಎನಿಮಲ್ಸ್ಗಳು ತಾವೇ ಅಡ್ಜಸ್ಟ್ ಆಗ್ತವೆ. ಇದು ಮ್ಯಾನೇಜ್ಮೆಂಟಿಂದ ಕವರ್ ಮಾಡ್ಕೋಬೋದು, ಸಮಸ್ಯೆ ಆಗಲ್ಲ. ಹಾಲು ಉತ್ಪಾದನೆಗೆ ಅತ್ಯುತ್ತಮವಾದ ಜಾತಿ ಯಾವುದು? ಅತ್ಯುತ್ತಮ ತಳಿ ಅಂತೀರಿ ನೀವು. ಅತ್ಯುತ್ತಮ ತಳಿ ಅಂದರೆ ಈಗ ನಮ್ಮ ಮೇಲೆ ದೇಶಿ ತಳಿಗಳ ಬಗ್ಗೆ ಹೇಳಿದೆ ನಿಮಗೆ, ಅವಕ್ಕೆ ಹೆಚ್ಚಿನ ಹಾಲು ಉತ್ಪನ್ನ ಶಕ್ತಿ ಇಲ್ಲ ಅಂತ ಹೇಳಿದೆ. ಈಗ ನಾವನ್ನ ಮಿಕ್ಸ್ ಮಾಡಿದಾಗ ಅಥವಾ ಕ್ರಾಸ್ ಮಾಡಬೇಕಾದ್ರೆ ನಮ್ಮಲ್ಲಿ ದೇವನಿ ಜೊತೆ HF ಭಾಳ ಅತ್ಯುತ್ತಮ ತಳಿ. ಜರ್ಸಿ ವಿತ್ ಸಿಂಧಿ ಅತ್ಯುತ್ತಮ ತಳಿ, ಜರ್ಸಿ ವಿತ್ ಶಾಹಿವಾಲ್ ಅತ್ಯುತ್ತಮ ತಳಿ. ಇವೇನು ಕ್ರಾಸ್ ಆಗಿರ್ತಾವಲ್ಲ, ನಮ್ಮ ದೇಶಿ ತಳಿಯ ರಕ್ತನ ಅದರಲ್ಲಿ ಸೇರ್ಕೊಂಡ್ಬಿಟ್ಟಿರ್ತದೆ. ಹೀಗಾಗಿ ನಮ್ಮ ಮ್ಯಾನೇಜ್ಮೆಂಟ್ ಒಳಗೆ ಹಾಲು ಉತ್ಪನ್ನಕ್ಕೆ ಸಹಕಾರಿಯಾಗಲಿಕ್ಕೆ ಒಂದು ವಿದೇಶಿ ತಳಿಯ ಹೋರಿಂದ ಅದಕ್ಕೆ ಸಂಕೀರ್ಣ ಮಾಡಿರ್ತೀವಿ. ಹಾಲು ಉತ್ಪನ್ನ ಜಾಸ್ತಿ ಆಗಿರ್ತದೆ, ರೋಗ ನಿರೋಧಕ ಶಕ್ತಿ ನಮ್ಮ ದೇಶಿ ತಳಿಯಿಂದ ಬಂದುಬಿಟ್ಟಿರ್ತದೆ. ಹೀಗಾಗಿ HF ಆ್ಯಂಡ್ ದೇವನಿ ಸ್ಟ್ಯಾಂಡ್ಸ್ ಫಸ್ಟ್. ಆ್ಯಂಡ್ ಜರ್ಸಿ ವಿತ್ ಶಾಹಿವಾಲ್ ಆಗಲಿ, ಜರ್ಸಿ ವಿತ್ ಸಿಂಧಿ ಆಗಲಿ, ಜರ್ಸಿ ವಿತ್ ಗೀರ್ ಆಗಲಿ, ದೇ ಆರ್ ಆಲ್ ಕ್ರಾಸ್ ಬ್ರೀಡ್ಸ್. ದೇ ಆರ್ ವೆರಿ ಸ್ಟರ್ಡಿ ಆ್ಯಂಡ್ ದೇ ಆರ್ ಗುಡ್ ಫಾರ್ ಮಿಲ್ಕ್ ಈಲ್ಡ್. ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಇರುವ ಹಸು ಜಾತಿಗಳು ಯಾವುವು? ಹಸು ಜಾತಿಯೊಳಗೆ ನಾವು ರೋಗ ನಿರೋಧಕ ಶಕ್ತಿ ಬೇಕಪ್ಪ ಅಂತಂದರೆ ಈ ಕ್ರಾಸ್ ಬ್ರೆಡ್ ಅಂದರೆ ನಮ್ಮ ದೇಶಿ ರಕ್ತ ಅದರೊಳಗೆ ಬಂದುಬಿಟ್ಟಿರ್ತದೆ. ರೋಗ ನಿರೋಧಕ ಶಕ್ತಿ ಬರೋದು ನಮ್ಮ ವಿದೇಶಿ ರಕ್ತದಿಂದ ಅಲ್ಲ, ನಮ್ಮ ದೇಶಿ ಸಂಕೀರ್ಣದಿಂದ ಏನು ಮಾಡಿರ್ತೀವಿ ನಾವು, ಆ ದೇಶಿ ತಳಿಯ ರಕ್ತಗುಣ 50-50 ಬಂದುಬಿಡ್ತದೆ. ಸೊ ಹೀಗಾಗಿ ಕ್ರಾಸ್ ಬ್ರೆಡ್ಸ್ ಏನವಲ್ಲ, ಇವು ಎಲ್ಲದಕ್ಕೂ ರೋಗ ನಿರೋಧಕ ಶಕ್ತಿ ಇದ್ದೇ ಇರ್ತದೆ. ಸೊ ದೇ ಆರ್ ದ ಬೆಸ್ಟ್ ಬ್ರೀಡ್ ಫಾರ್ ಅವರ್ ಇಂಡಸ್ಟ್ರಿ. ಜನ್ಯ ಸುಧಾರಣೆ ಅಥವಾ ಜೆನೆಟಿಕ್ ಇಂಪ್ರೂವ್ಮೆಂಟ್ ಎಂದರೇನು? ಈ ಜೆನೆಟಿಕ್ ಇಂಪ್ರೂವ್ಮೆಂಟ್ ಅಂತಂತ ಏನು ಒಂದು ನಮ್ಮ ಸರ್ಕಾರದೊಳಗೆ ಸಹಿತ ಯೋಜನೆಗಳೇ ಯಾವ, ಮಿಶ್ರ ತಳಿ ಅಭಿವೃದ್ಧಿ ಯೋಜನೆ. ಈ ಯೋಜನೆ ಒಳಗೆ ಏನು ಮಾಡ್ತೀವಪ್ಪ ಅಂತಂದರೆ, ನಾವು ಈ ಮಿಶ್ರ ತಳಿಗಳ ಉತ್ಪಾದನೆ ಅಪ್ಗ್ರೇಡೇಷನ್ ಅಂತಾರೆ ಅದಕ್ಕೆ. ದೇಶಿ ತಳಿಗಳೇನಿರ್ತವೆ, ದೇಶಿ ತಳಿಗಳಿಂದ 50%, ನಾವು ವಿದೇಶಿ ತಳಿಗಳ ಸಂಕೀರ್ಣ ಪದ್ಧತಿ ಅದರದ್ದು 50%, 50-50 ಕೊಡ್ಕೊಂಡ್ಬಿಡ್ತೆ ಅಲ್ಲಿ. ಸೊ ದೇ ಆರ್ ದಿ ಬೆಸ್ಟ್ ಬ್ರೀಡ್ಸ್. ಅದರ ನೆಕ್ಸ್ಟ್ 2ನೇ ಪೀಳಿಗೆ ಹೋದಾಗ 62.5 ಹೋಗ್ತದೆ. 62.5 ಜೆನೆಟಿಕ್ ಮೇಕಪ್ನೊಳಗೆ ಅದು ಬರ್ತದೆ. 3ನೇದಕ್ಕೆ ಮತ್ತೆ 75% ಮೇಲೆ ಹೋಗ್ತದೆ. ಇದು 50-50% ಏನಿದೆಯಲ್ಲ, ದೇ ಆರ್ ವೆರಿ ಗುಡ್. ಅಂದರೆ 62.5% ಮೇಲೆ ಹೋಗುವ ಅವಶ್ಯಕತೆ ಇಲ್ಲ. ಈ ಬಗ್ಗೆ ನಿಮಗೆ ಸ್ಟರ್ಡಿ ಬೇಕು, ರೋಗ ನಿರೋಧಕ ಶಕ್ತಿ ಬೇಕಪ್ಪ ಅಂತಂದರೆ ಈ ಜೆನೆಟಿಕ್ ಮೇಕಪ್ಪನ್ನು ನಾವು ಸರ್ಕಾರದವರೇ ವ್ಯವಸ್ಥೆ ಮಾಡಿ ಕೊಟ್ಬಿಡ್ತಾರೆ. ಈಗ ಕ್ರಾಸ್ಬೆಡ್ ಬುಲ್ಸ್ ಅದಾವೆ, 50% ಕ್ರಾಸ್ಬೆಡ್ ಬುಲ್ಸ್ ಅದಾವೆ. ಆಮೇಲೆ ಬೇರೆ ಬೇರೆ ಸಂಕೀರ್ಣದೊಳಗೆ ಬೇಕಾಗುವಂಥ ಬುಲ್ಗಳ ಪರ್ಫಾರ್ಮೆನ್ಸ್ ನೋಡಿ ಅದನ್ನು ಅಲ್ಲಿ ದೇಶಿ ಒಳಗೆ ಅದನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಇದೇ ಮಿಶ್ರ ತಳಿಗಳ ಅಭಿವೃದ್ಧಿ. ಸಂಕರಣದಿಂದ ಉತ್ಪಾದಕತೆ ಹೇಗೆ ಹೆಚ್ಚುತ್ತದೆ? ಅದೇ ಕ್ರಾಸ್ ಬ್ರೀಡಿಂಗ್ ಅಂತ ಏನು ಮಾಡ್ತೀವಲ್ಲ ನಾವು, ಇದರೊಳಗೆ ನೋಡ್ರಿ ಹೇಗೆ ಅಂದರೆ ಜೆನೆಟಿಕಲಿ ತಾಯಿಯಿಂದ 50 ಭಾಗ, ತಂದೆಯಿಂದ 50 ಭಾಗ ಬಂದುಬಿಡ್ತದೆ. ಸೊ ದಟ್ ಈಸ್ F1 ಅಂತೀವಿ, ಫಸ್ಟ್ ಮೊದಲನೇ ಪೀಳಿಗೆ. ಇದರ ಲಾಭಗಳೇನಪ್ಪ ಅಂತಂದರೆ, ಇದು ತಾಯಿಗಿಂತ
ಸ್ಟರ್ಡಿ ಆಗಿರ್ತದೆ, ಗಟ್ಟಿಮುಟ್ಟಾಗಿರ್ತದೆ ಒಂದು. ಆಮೇಲೆ ತಾಯಿ ಗುಣಕ್ಕಿಂತ ವಿಭಿನ್ನ ಗುಣಗಳನ್ನು ಪಡ್ಕೊಂಡಿರ್ತದೆ. ಬೇಗನೆ ಪ್ರಾಯಕ್ಕೆ ಬರೋದು, ಬೇಗನೆ ಗರ್ಭ ಕಟ್ಟೋದು, ಬೇಗನೆ ಉತ್ಪನ್ನಕ್ಕೆ ಬರೋದು, ಇವೆಲ್ಲ ನಮಗೆ ದೇಶಿ ತಳಿಗಳಾದರೆ ಸ್ವಲ್ಪ ಲೇಟ್. ಆದರೆ ಇವಕ್ಕೆ ಹೈಬ್ರಿಡ್ ಗುಣಗಳು ಬರೋದ್ರಿಂದ ರೈತನೊಳಗೆ ಬರುವಂತಹ ಒಂದು ಏನು ಈ ಗುಣಗಳನ್ನು ಅವನು ಅದ್ರ ಲಾಭ ಪಡ್ಕೋಬೋದು. ಒಂದನೇದು. ಎರಡನೇದು ಏನಪ್ಪ ಅಂದರೆ, ನಾವು ಹೇಗೆ 62.5 ಮತ್ತು ಮುಂದೆ 2ನೇ ಪೀಳಿಗೆ ಹೋಗ್ತೀವಿ, 3ನೇ ಪೀಳಿಗೆ ಹೋಗ್ತೀವಿ, ರಕ್ತ ಶುದ್ಧೀಕರಣ ಆಗ್ತಾ ಬಂತಪ್ಪ ಅಂದರೆ ಪೀಳಿಗೆ ಒಳಗೆ, ಅವಾಗ ಡೆಲಿಕಸಿ ಜಾಸ್ತಿ ಆಗ್ತದೆ. 100% ಪ್ಯೂರ್ ಬ್ರೀಡ್ಸ್ ಏನಿರ್ತಾವಲ್ಲ ಅವು ಏನಪ್ಪ ಅಂದರೆ ಈ ಹವಾಮಾನ ಆಗಲಿ ಬಿಸಿಲಾಗಲಿ ತಡ್ಕೊಳಕ್ಕಾಗಲ್ಲ ಅವಕ್ಕೆ. ಆದರೆ ಕ್ರಾಸ್ ಬ್ರೀಡ್ ಏನಾವಲ್ಲ, ದೇಶಿಯಿಂದ ಬಂದಂಥ ರಕ್ತದ ಏನಿರುತ್ತಲ್ಲ ಅವು ರೋಗ ನಿರೋಧಕ ಶಕ್ತಿಯೊಳಗೆ ಹೆಚ್ಚಿಗೆ ಕೊಡ್ತವೆ. ಈ ಥರ ಜೆನೆಟಿಕ್ಸ್ ಬಂದುಬಿಡ್ತದೆ. 1ನೇ ಪೀಳಿಗೆ, 2ನೇ ಪೀಳಿಗೆ, 3ನೇ ಪೀಳಿಗೆ ಅಂತ ಬರ್ತದೆ. ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅದರ ಮಹತ್ವ ಏನು? ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅಂದ್ರೇ ಕೃತಕ ಗರ್ಭಧಾರಣೆ. ಕೃತಕ ಗರ್ಭಧಾರಣೆ ಅಂದರೆ ಎಲ್ಲ ಕೃತಕ ಉಪಕರಣಗಳಿಂದ ನಾವು ವೀರ್ಯವನ್ನು ಯೋನಿಯೊಳಗೆ ನಾವೇನು ಸೇರ್ಪಡೆ ಮಾಡ್ತೀವಿ ಅದೇ ವಿಧಾನ. ಇದಕ್ಕೆ ಹೋರಿಯ ಸಂಪರ್ಕ ಇರೋದಿಲ್ಲ. ಇದಕ್ಕೆ ವೀರ್ಯದ ಒಂದು ಇದನ್ನು ನಾವು ತೊಗೊಂಡ್ಬಿಟ್ಟು ಕೃತಕ ಉಪಕರಣದೊಳಗೆ ಲೋಡ್ ಮಾಡಿ ಅದು ಬೆದೆಗೆ ಬಂದಂತಹ ಜಾನುವಾರುಗಳಿಗೆ ಯೋನಿಯೊಳಗೆ ನಾವು ಅದನ್ನು ನಾವು ಏನು ವೀರ್ಯ ದಾನ ಮಾಡ್ತೀವಲ್ಲ ಅದನ್ನು ಒಳಗೆ ಬಿಡ್ತೀವಲ್ಲ, ಅದಕ್ಕೆ ಕೃತಕ ಗರ್ಭಧಾರಣೆ ಅಂತಾರೆ. ಇಷ್ಟೆಲ್ಲ ಒಂದು ಏನು ಕೃತಕ ಗರ್ಭಧಾರಣೆ ನಾವು ವಿಧಾನವನ್ನು ತಿಳ್ಕೊಂಡಿವಲ್ಲ, ಇದ್ರ ಮಹತ್ವ ಏನು? ಮಹತ್ವ ಏನಪ್ಪ ಅಂತಂದರೆ, ಇಷ್ಟು ಈ ಮಟ್ಟಕ್ಕೆ ನಾವು ಹಾಲು ಉತ್ಪಾದನೆ ಮಾಡಲಿಕ್ಕೆ ಹೇಗೆ ಬಂದ್ವಿ, ಹೇಗೆ ಸಾಧ್ಯ ಆಯಿತು ಅಂತಂದರೆ ಇವೆಲ್ಲ ಮಿಶ್ರ ತಳಿಗಳ ಒಂದು ಸಂಕೀರ್ಣ ಪದ್ಧತಿಯಿಂದ ಮಾತ್ರ ಸಾಧ್ಯ ಇದೆ. ದೇಶಿ ಹಸುಗಳು ಏನಪ್ಪ ಅಂದರೆ, ನಾವು ನಮ್ಮಲ್ಲಿ ಏನು ಜವಾರಿ ಒಂದು ನಾಟಿ ಹಸು ಅಂತೀವಲ್ಲ ಅದನ್ನು ರೈತ ಮನೇಲಿ ಇಟ್ಕೊಂಡ್ರು ಸಹಿತ ಅವನಿಗೆ ಹೆಚ್ಚಿನ ಹಾಲು ಉತ್ಪನ್ನ ಕೊಡೋದಿಲ್ಲ. ಅದು 1 ರಿಂದ 2 ಲೀಟ್ರು ಮ್ಯಾಕ್ಸಿಮಮ್ ಅದು ಅಷ್ಟು ಕೊಡೋದು. ಅದನ್ನು ನಾವು 15 ಲೀಟ್ರು, 20 ಲೀಟ್ರು, 25 ಲೀಟ್ರು, 30 ಲೀಟ್ರು, 40 ಲೀಟ್ರ್ವರೆಗೆ ತೊಗೊಂಡು ಹೋಗಲಿಕ್ಕೆ ಈ ಕೃತಕ ಗರ್ಭಧಾರಣೆಯೇ ಮೇನ ಸೂತ್ರ. ಸೊ ಅದಕ್ಕೆ ಏನು ಒಂದು ನಾವು ವಿದೇಶಿ ತಳಿಗಳ ಹೋರಿಗಳಾಗಲಿ, ಹೋರಿಗಳ ಒಂದು ವೀರ್ಯ ಸಂಕಲನ ಕೇಂದ್ರದೊಳಗೆ ಈ ಹೋರಿಗಳನ್ನು ಸಾಕಿ ಅವ್ರು ನಮಗೇನು ರೈತರಿಗೆ ಈ ವೀರ್ಯ ಕಡ್ಡಿಗಳನ್ನು ಕೊಡ್ತಾ ಇದ್ದಾರೆ, ಅದು ಏನಪ್ಪ ಅಂತಂದರೆ ಭಾಳ ಉಪಯೋಗಕಾರಿ. ರೈತರು ಅದ್ರ ಉಪಯೋಗ ಪಡ್ಕೋಬೇಕು. ಮತ್ತು ನಾಟಿ ಹಸುಗೆ ನಾಟಿ ಹೋರಿಯಿಂದ ನಾನು ಮಾಡಿಸ್ತೀನಿ ಅಂತಂದರೆ ನಾಟಿನೇ ಹುಡ್ತದೆ. ಅಭಿವೃದ್ಧಿ ಎಲ್ಲ ಆಗ್ಬೇಕಲ್ಲಿ, ಹೌದಲ್ಲ? ಅಭಿವೃದ್ಧಿ ಆಗ್ಬೇಕಂದ್ರೆ ಈ ಕೃತಕ ಗರ್ಭಧಾರಣೆ ಒಂದೇ ಒಂದು ಸೂತ್ರ. ಅದರಿಂದ ಮಾತ್ರ ನಾವು ಒಳ್ಳೆ ತಳಿಗಳನ್ನು ತಕ್ಕೋಬೋದು. ಇನ್ ಬ್ರೀಡಿಂಗ್ ಮತ್ತು ಕ್ರಾಸ್ ಬ್ರೀಡಿಂಗ್ ನಡುವಿನ ವ್ಯತ್ಯಾಸ ಏನು? ನೋಡ್ರಿ, ಇನ್ ಬ್ರೀಡಿಂಗ್ ಅಂದರೆ ಒಂದೇ ತಳಿಯನ್ನು ನಿರಂತರವಾಗಿ ಅದಕ್ಕೆ ಕ್ರಾಸ್ ಮಾಡ್ತಾ ಹೋದರೆ ನಮ್ಮಲ್ಲಿ ಬರುವಂಥ ಸ್ಪ್ರಿಂಗ್ ಅಥವಾ ಪ್ರೊಜಿನಿ ಏನಿರುತ್ತೆ ಅದು ವೀಕ್ ಪ್ರೊಜಿನಿ ಬರ್ತದೆ. ಆದರೆ ಕ್ರಾಸ್ ಬ್ರೀಡಿಂಗ್ನೊಳಗೆ ನಾವೇನು ಒಂದು ನಾಟಿ ಹಸು ಆಗಲಿ ಅಥವಾ ವಿದೇಶಿ ಹಸುವಾಗಿ ಅವನ್ನು ಮಾಡ್ತಾ ಹೋದಾಗೆ ನಾಟ್ಯ ವಿಷಣ ಗುಣಗಳು ಮತ್ತು ಇದ್ರ ಗುಣಗಳು ಬರ್ತಾ ಇರ್ತವೆ. ಈಗ ಹೋರಿಯ ಒಂದು ಪ್ರಯೋಗ, ಒಬ್ಬನು ಒಂದೇ ಹೋರಿ ಒಂದು 5 ವರ್ಷ 6 ವರ್ಷ 8 ವರ್ಷ ಇಟ್ಕೊಂಡಪ್ಪ ಅಂದರೆ ಅಲ್ಲಿ ಇನ್ ಬ್ರೀಡಿಂಗ್ ಆಗಿಬಿಟ್ಟಿರ್ತದೆ. ಅದರ ಮನೆಯೊಳಗೆ ಮದುವೆ ಮಾಡಿದಂಗೆ ಅಂತಾರಲ್ಲ, ಆ ಥರ ನಾವು ಅದನ್ನು ಬುಲ್ಸ್ಗಳನ್ನು ಸಹಿತ ಬದಲಾವಣೆ ಮಾಡಬೇಕು. ಬೇರೆ ಒಂದು ನಮಗೆ ಬರಬೇಕಲ್ಲಿ ಕ್ರಾಸಿಂಗಿಗೆ. ಇಲ್ಲದೆ ಹೋದರೆ ನಮ್ಮ ಮುಂದಿನ ಪ್ರೊಜಿನಿ ಗಟ್ಟಿಮುಟ್ಟಾಗಿ ಬರಬೇಕಲ್ಲ. ಆ ಗಟ್ಟಿಮುಟ್ಟ ಪ್ರೊಜಿನಿ ಬರಬೇಕಪ್ಪ ಅಂತಂದಾಗ ಆ ಬುಲ್ ಪರ್ಫಾರ್ಮೆನ್ಸ್ ಏನದಲ್ಲ ಅದು ಮ್ಯಾಕ್ಸಿಮಮ್ 3 ವರ್ಷ. 3 ವರ್ಷದ ಮೇಲೆ ಆ ಬುಲ್ಲನ್ನು ಮತ್ತು ಆ ಭಾಗದೊಳಗೆ ಏನು ವೀರ್ಯ ನಳಿಕೆಗಳನ್ನು ಕೊಡ್ತಾ ಇರ್ತಾರೆ ಅದನ್ನು ಬದಲಾವಣೆ ಮಾಡಿಬಿಡ್ತಾರೆ ಅವರು. ಯಾಕಂದರೆ ಅಲ್ಲಿ ಅದೇ ವೀರ್ಯ ಹೋಗಬಾರ್ದು ಅಂತ. ಯಾಕಂದರೆ ಅದು ಒಳಗಡೆ ಇನ್ ಬ್ರೀಡಿಂಗ್ ಅಲ್ಲಿಗೆ ಸ್ಟಾರ್ಟ್ ಆಗಿಬಿಡ್ತದೆ. ಅದಕ್ಕೆ ಇನ್ ಬ್ರೀಡಿಂಗ್ ಈಸ್ ಇಂಟರ್ನಲ್, ಕ್ರಾಸ್ ಬ್ರೀಡಿಂಗ್ ಈಸ್ ಎಕ್ಸ್ಟರ್ನಲ್. ನಾವು ಯಾವುದು ಬೇಕಂದ್ರೆ ಆಯ್ಕೆ ಮಾಡಿಕೊಂಡು ನಾಟಿ ಹಸುಗಳಿಗೆ ಕೊಡೋದ್ರಿಂದ ನಮಗೆ ಕ್ರಾಸ್ ಬ್ರೀಡ್ ಸಂತತಿ ಒಳ್ಳೆಯದಾಗಿ ಬರ್ತದೆ. ಇನ್ ಬ್ರೀಡಿಂಗ್ನೊಳಗೂ ಸಹಿತ ನಾವು ಆ ಹೋರಿಗಳನ್ನು ಏನು ಸೆಲೆಕ್ಟ್ ಮಾಡ್ತೀವಿ, ಆಯ್ಕೆ ಮಾಡ್ತೀವಿ, ಅದನ್ನು ನಾವು ನೋಡ್ತಾ ಇರಬೇಕು. ಅದೊಳಗೆ ಆ ನೋಡುವಿಕೆಯೇ ಅತಿ ಇನ್ ಬ್ರೀಡಿಂಗ್ ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯ. ದೇಸಿ ಹಸು ಜಾತಿಯ ಸಂರಕ್ಷಣೆ ಅಗತ್ಯತೆ ಏನು? ಈಗ ನೋಡಿರಿ, ನಮ್ಮ ದೇಶಿ ಹಸುಗಳಿಗೆ ಇರುವಂತಹ ಒಂದು ಏನು ಗಟ್ಟಿಮುಟ್ಟತನ, ಒಂದು ಏನು ಅವುಗಳಿಗೆ ಇರುವಂತಹ ಒಂದು ಗುಣಗಳೇನಪ್ಪ ಅಂದರೆ ಒಂದೇ ಒಂದು ಗುಣ ಅವುಗಳಲ್ಲಿ ಇಲ್ಲ. ಹೆಚ್ಚು ಹಾಲು ಉತ್ಪನ್ನ ಮಾಡೋ ಗುಣ ಇಲ್ಲ. ಹಾಗಿದಾಗ ನಾವೇನು ಮಾಡ್ತೀವಿ, ನಾವು ಒಕ್ಕಲ್ತನಕ್ಕೆ ಉಪಯೋಗ ಮಾಡ್ತೀವಿ. ಹಳ್ಳಿ ಕಾರು, ಅಮೃತ ಮಾಲು ಇವನ್ನೆಲ್ಲ ಯೂಸ್ ಮಾಡ್ತಾ ಇರ್ತೀವಿ. ಅದರ ವಿಶೇಷತೆ ಏನಪ್ಪ ಅಂದರೆ ಆಯಾ ಪ್ರದೇಶಕ್ಕೆ ಹೊಂದ್ಕೊಂಡಿರ್ತವೆ. ಈಗ ಫಾರ್ ಎಕ್ಸಾಂಪಲ್ ದೇವನಿ ಬ್ರೀಡ್ ಏನಿದೆಯಲ್ಲ ಬೀದರ್ ಟ್ರ್ಯಾಕ್ನಲ್ಲಿ ಜಾಸ್ತಿ ಇರ್ತದೆ. ಆ ಟ್ರ್ಯಾಕ್ನಿಂದ ಅವು ನಾಶ ಆಗಬಾರ್ದು, ಪೂರ್ತಿ ಸರ್ವನಾಶ ಆಗಬಾರ್ದು ಅಂತ ನಾವು ದೇಶೀಯ ಸಂರಕ್ಷಣೆ ಮಾಡ್ತೀವಿ. ಗೀರ್ ಆಗಲಿ, ಗೀರ್ ಫಾರೆಸ್ಟ್ದು ಆ ಕಡೆಯಿಂದ ಬಂದಿದ್ದು, ಶಾಹಿವಾಲ್ ಎಲ್ಲ ಪಂಜಾಬ್ ಪ್ರಾಂತ್ಯದ್ದು, ಇವೆಲ್ಲ ಏನು ತಳಿಗಳು ಇರ್ತಾವಲ್ಲ ಆಯಾ ಪ್ರದೇಶದೊಳಗೆ ತಮ್ಮದೇ ಆದ ಒಂದು ಸೀಲ್ ಹಾಕಿಬಿಟ್ಟಿರ್ತಾವೆ. ಅಲ್ಲಿಂದ ಅದನ್ನು ನಾವು ನಾಶ ಮಾಡೋದು ಭಾಳ ತಿಳಿದಿಲ್ಲ. ಅದಕ್ಕೆ ಅವನ್ನ ಸಂರಕ್ಷಣೆ ಮಾಡಿ ಅವುಗಳಿಂದ ನಾವು ಮಿಶ್ರ ತಳಿಗೆ ಅಭಿವೃದ್ಧಿಗೆ ನಾವು ಪೂರಕವಾಗಲಿ ವಾತಾವರಣ ಅಂತ ನಾವು ಅದನ್ನು ಮೇಲ್ದರ್ಜೆಗೆ ತೊಗೊಂಡು ಬರ್ತಾ ಇರ್ತೀವಿ ಅಷ್ಟೇ. ಹಸುಗಳ ಜನ್ಯ ಗುಣಮಟ್ಟ ರೈತನ ಲಾಭದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ? ಈಗ ಒಬ್ಬ ಹೈನುಗಾರ ಪ್ರಾರಂಭಿಕ ಸ್ಥಿತಿಯೊಳಗೆ ಅವನೇನೋ ಒಂದು ಒಳ್ಳೆಯ ತಳಿಗಳನ್ನು ನಾನು ಸಾಕಬೇಕು ಅಂತಂದಾಗ ಒಳ್ಳೆ ಜೆನೆಟಿಕ್ ಮೇಕಪ್ ಇರುವಂತಹ ಬ್ರೀಡ್ಗಳನ್ನು ಆಯ್ಕೆ ಮಾಡಬೇಕು. ಈಗ ಹಾಲು ಉತ್ಪನ್ನದೊಳಗೆ 1000 ಲೀಟ್ರು, 15 ಲೀಟ್ರು, 2000 ಲೀಟ್ರು, 3000 ಲೀಟ್ರು ಅಂಥ ತಳಿಗಳನ್ನು ನೀವು ಆಯ್ಕೆ ಮಾಡ್ಕೊಂಡು ಬಂದಿಪ್ಪ ಅಂದರೆ ನೀವೇನು ಮುಂದೆ ನೀ ಏಳಿಗೆ ಆಗಬೇಕಲ್ಲ 50% ಮಾತ್ರ ಮುಂದಿನ ತಳಿಗಳು ಬಂದುಬಿಡ್ತವೆ. 2000 ಲೀಟ್ರ್ ಉತ್ಪನ್ನ ಮಾಡೋದು ಒಂದು ತಳಿ ಇದ್ದರೆ ಅದರಿಂದ ನೀವು ಪಡ್ಕೊಳ್ಳೋದು ಎಷ್ಟು 1000 ಲೀಟ್ರು, ಇನ್ನು 1000 ತಂದೆಯಿಂದ ಬಂದುಬಿಟ್ಟಿರ್ತದೆ.
ಸೊ ಹೀಗೆ ಗುಣಗಳು ಹೇಗೆ ಹೋಗ್ತಾ ಇರ್ತವೆ. 50% ನಾವು ಬೇಕಪ್ಪ ಅಂದರೆ ಫೌಂಡೇಶನ್ ಸ್ಟಾಕ್ ಅವನು 8 to 10 ಲೀಟರ್ಸ್ ಬೇಕಾ, ನಿನಗೆ 10 to 15 ಲೀಟರ್ಸ್ ಬೇಕಾ, 15 to 20 ಲೀಟರ್ಸ್ ಬೇಕಾ, ಆ ಆಯ್ಕೆ ಮಾಡಬೇಕಾದ್ರೂ ಸಹಿತ ನಮಗೆ ಚಾಲೆಂಜಿಂಗ್ ಫೌಂಡೇಶನ್ ಸ್ಟಾಕ್ ಇರಬೇಕು. ಅಂದಾಗ ಮಾತ್ರ ಬ್ರೀಡಿಂಗ್ ಬಿಕಮ್ಸ್ ಸಕ್ಸಸ್ಫುಲ್. ಮುಂದೆ ಅವನ ಹತ್ರ ಏನು ಪೀಳಿಗೆ ಬರ್ತಾವಲ್ಲ, ಆ ಪೀಳಿಗೆಗಳು ಅತಿ ಒಳ್ಳೆಯ ಪ್ರೋತ್ಸಾಹದಾಯಕ ಇಳುವರಿ ಕೊಡುವಂಥ ಸ್ಟೇಜ್ನೊಳಗೆ ಬರ್ತವೆ. ಇಲ್ಲಪ್ಪ ಅಂದರೆ ಕಳಪೆ ಸುಧಾರಿತದಿತ್ತಪ್ಪ ಅಂದರೆ ಅದಕ್ಕೆ ಸುಧಾರಿತದ್ದು ಸಹಿತ F1 50% ಮಾತ್ರ ಕೊಡೋದು. ಅದು ಮೊದಲೇ ಪೀಳಿಗೆಗೆ 50-50 ಮಾತ್ರ ಕೊಡೋದು. ಅದು ಒಮ್ಮೆಲೇ 100% ಕೊಡೋಲ್ಲ. ಸೊ ಅದಕ್ಕೆ ಫೌಂಡೇಶನ್ ಬ್ರೀಡ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಈ ಎಲ್ಲ ಅಂಶಗಳನ್ನು ನಾವು ತಿಳ್ಕೊಂಡಿರಬೇಕು. ನಾವು ಲಾಭದಾಯಕ ಅದರಿಂದ ಲಾಭ ಪಡ್ಕೋಬೇಕಂತ ಇಚ್ಛೆ ಇರ್ತೇವೆ ಹೊರತು ನಾವು ಹಾನಿ ಮಾಡ್ಕೋಬೇಕಂತ ನಮ್ಗೆ ಯಾರಿಗೆ ಇಚ್ಛೆ ಇರಲ್ಲ. ಸೊ ಇವನ್ನೆಲ್ಲ ಸ್ವಲ್ಪ ಜ್ಞಾನಾರ್ಜನೆ, ಈ ಒಂದು ಜ್ಞಾನ ನಿಮ್ಮಲ್ಲಿ ಇತ್ತಪ್ಪ ಅಂತಂದರೆ ಈ ಲಾಭದಾಯಕ ಹೈನುಗಾರಿಕೆ ಮಾಡಲಿಕ್ಕೆ ಸಕ್ಸಸ್ಫುಲ್ ಡೈರಿ ಫಾರ್ಮರ್ ಆಗ್ತಾನೆ. ಅವನು ತಳ ಗೊತ್ತಿಲ್ಲ ಬುಡ ಗೊತ್ತಿಲ್ಲ ಅಂದರೆ ಫೇಲ್ಯೂರೇ ಅದು. ಅದಕ್ಕೆ ಈ ಒಂದು ಪಾಯಿಂಟ್ ಏನಿದೆ, ಎಸ್ಪೆಷಲಿ ಜೆನೆಟಿಕ್ಸ್ ಏನಿದೆಯಲ್ಲ, ಆ ಜೆನೆಟಿಕ್ಸ್ ಒಳಗೆ ನಮ್ಮ ಪರಿಣಿತರು ತಜ್ಞರು ಅದಕ್ಕೆ ಸಹಾಯ ಮಾಡ್ತಾರೆ. ಈ ಭಾಗಕ್ಕೆ ಯಾವ್ಯಾವ ನಾವು ಇವನ್ನ ಕಳಿಸ್ಬೇಕು ಅಂಥೇಳಿ. ಆದರೆ ಲಾಭದಾಯಕ ಸ್ಥಿತಿಗತಿಗೆ ತರಲಿಕ್ಕೂ ಸಹಿತ ಈ ತಂತ್ರಜ್ಞಾನ ಭಾರಿ ಮುಖ್ಯ. ಬ್ರೀಡಿಂಗ್ ನೀತಿಯನ್ನು ರೂಪಿಸುವಾಗ ಗಮನಿಸಬೇಕಾದ ಅಂಶಗಳು ಯಾವುವು? ಬ್ರೀಡಿಂಗ್ ಪಾಲಿಸಿ ಅಂತಾರೆ ಅದಕ್ಕೆ. ಬ್ರೀಡಿಂಗ್ ಪಾಲಿಸಿ, ಬ್ರೀಡಿಂಗ್ ನೀತಿ ಏನದಲ್ಲ, ಇದನ್ನು ಸರ್ಕಾರದವರೇ ನಿರ್ಣಯ ತಗೋತಾರೆ ಇದಕ್ಕೆ. ಯಾಕಂದರೆ ಪ್ರದೇಶವಾರು, ಹವಾಮಾನವಾರು ನಾವು ಯಾವ್ಯಾವ ತಳಿಗಳನ್ನು ಯಾವ್ಯಾವ ಭಾಗಕ್ಕೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಅದು ಭಾರಿ ಮುಖ್ಯ ಇರ್ತದೆ. ಬ್ರೀಡಿಂಗ್ ಪಾಲಿಸಿ ಇದು. ಹೆಪಜಾರ್ಡ್ ಬ್ರೀಡಿಂಗ್ ಆಗಬಾರ್ದು. ಯಾರು ಎಲ್ಲಿದು ಯಾವ ಊರು ಏನು ಅಲ್ಲ, ಅದು ಪದ್ಧತಿ ಅಲ್ಲ, ಅದು ಹೆಪಜಾರ್ಡ್ ಬ್ರೀಡಿಂಗ್ ಅಲ್ಲ ಅದು. ಅದಕ್ಕೆ ಸರ್ಕಾರದವರು ನೀತಿ ನಿಯಮಗಳನ್ನು ಮಾಡಿದ್ದಾರೆ ಅದಕ್ಕೆ. ಈ ಭಾಗದಲ್ಲಿ ಗುಲ್ಬರ್ಗಾ ಭಾಗದಲ್ಲಿ ನಮಗೆ ಬೇಕಪ್ಪ, ಬೀದರ್ ಭಾಗದಲ್ಲಿ ದೇವನಿ ಹೆಚ್ಚಿಗೆ ಕ್ರಾಸಿಂಗ್ ಮಾಡೋದು, ಜರ್ಸಿ ಈ ಕಡೆ ಕ್ರಾಸಿಂಗ್ ಮಾಡೋದು, ಎಲ್ಲಿ ಫ್ಲೆಶಿ ಏರಿಯಾ ನೀರಾವರಿ ಪ್ರದೇಶ ಜಾಸ್ತಿ ಇದೆ ಅಲ್ಲಿ HF ಮಾಡೋದು. ಈ ಥರದ ಒಂದು ಕೆಲವು ಪ್ರದೇಶವಾರು ಕೆಲವು ತಳಿಗಳನ್ನು ನಿರ್ದಿಷ್ಟವಾಗಿ ಸರ್ಕಾರದವರು ಇಟ್ಬಿಟ್ಟಾರೆ. ಅದೇ ಪ್ರಕಾರ ವೀರ ಉತ್ಪಾದನಾ ಬ್ಯಾಂಕ್ನವರು ಆಯಾ ನಳಿಕೆಗಳನ್ನು ಆಯಾ ಪ್ರದೇಶಕ್ಕೆ ತಲುಪಿಸ್ತಾರೆ. ಒಂದು. ಎರಡನೇದು ಏನಪ್ಪ ಅಂದರೆ ಈ ಬ್ರೀಡಿಂಗ್ ಪಾಲಿಸಿ ಏನಿದೆಯಲ್ಲ, ಇದಕ್ಕೆ ಒಂದು ನಮ್ಮಲ್ಲಿ ಬೇರೆಯವರು ಯಾರ್ಯಾರು ಹೆಪಜಾರ್ಡ್ ಬ್ರೀಡಿಂಗ್ ಮಾಡ್ಕೋತ ಹೊಂಟಾರೆ. NDDBಯಿಂದ ಬರ್ತದೆ, ಮಹಾರಾಷ್ಟ್ರದಿಂದ ಬರ್ತದೆ, ಇಲ್ಲಿಂದ ಬರ್ತದೆ. ಯಾರು ಏನು ತೊಗೊಂಡ್ರು, ಯಾವ ಬುಲ್ಲು ಏನೂ ಇಲ್ಲೇ ಇಲ್ಲ. ಸೊ ಆ ಬ್ರೀಡಿಂಗ್ ಆ್ಯಕ್ಟ್ ಅಂತ ಏನಿದೆಯಲ್ಲ, ರಿಜಿಸ್ಟ್ರೇಷನ್ ಬೇಕು ಇದಕ್ಕೆ. ಏನು ನಮ್ಮ ಫಾರ್ಮರ್ಸ್ ಆಗಲಿ ಅಥವಾ ನಮ್ಮ ಯಾರೇ ಒಬ್ಬರು ಈ ಬಿಸ್ನೆಸ್ ಮಾಡ್ತೇನೆ ಅಂತ ಇದ್ದೇಶ ಸಹಿತ ಮಹಾರಾಷ್ಟ್ರದಿಂದ ಸೆಮನ್ ಕಡ್ಡಿಗಳು ಇಲ್ಲಿ ಬರ್ತಾ ಇದಪ್ಪ ಅಂದರೆ ಅವನದು ರಿಜಿಸ್ಟ್ರೇಷನ್ ಆಗಿರಬೇಕು. ಅಂದರೆ ನಮಗೆ ಇನ್ಫ್ಲೋ ಆ್ಯಂಡ್ ಔಟ್ಫ್ಲೋ ಅದು ಏನಾಗಿದೆ, ಯಾವ ಭಾಗದಲ್ಲಿ ಇದು ತಳಿಗಳ ಅಭಿವೃದ್ಧಿ ಆಗಿದೆ, ಇವ ಯಾವ ಭಾಗದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾನೆ, ಈ ಥರ ತನ್ನ ಹೆಸರನ್ನು ರಿಜಿಸ್ಟ್ರೇಷನ್ ಮಾಡಿ ಬ್ರೀಡಿಂಗ್ನೊಳಗೆ ಬಂದಪ್ಪ ಅಂದರೆ ಅವಂಗೆ ಅಲೋ ಮಾಡಬೇಕು. ಇರದೇವ್ರೆ ಸರ್ಕಾರದವ್ರು ಏನು ಬ್ರೀಡಿಂಗ್ ಪಾಲಿಸಿ ಮಾಡಿದ್ದಾರೆ ಅದಕ್ಕೆ ಸ್ಟಿಕ್ ಆನ್ ಆಗಬೇಕು, ಅದಕ್ಕೆ ಅಂಟ್ಕೋಬೇಕು. ಇರದೇ ಹೋದರೆ ನಮಗೆ ಹಿಡಿತನ ಸಿಗೋದಿಲ್ಲ. ಯಾವ ಭಾಗದೊಳಗೆ ಎಷ್ಟು ಹೋಯ್ತು, ಯಾವ ಬ್ರೀಡ್ ಹೋಯ್ತು, ಏನು ಮಾಡ್ತಾ ಇದ್ದಾರೆ. ಒಂದೊಂದು 20 ರೂಪಾಯಿಗೆ ಮಾಡ್ತಾರೆ, 25 ಮಾಡ್ತಾರೆ, 40 ರೂಪಾಯಿ ಮಾಡ್ತಾರೆ, 60 ರೂಪಾಯಿ ಮಾಡ್ತಾರೆ. ಏನಿದು ವ್ಯವಹಾರ ಗೊತ್ತಾಗೋದಿಲ್ಲ. ಅದಕ್ಕೆ ಬ್ರೀಡಿಂಗ್ ಪಾಲಿಸಿ ಸರ್ಕಾರದವ್ರು ಮಾಡಿದ್ದಾರೆ, ಒಪ್ಕೋತೀವಿ. ಆದರೆ ಬ್ರೀಡರ್ಸ್ ರಿಜಿಸ್ಟ್ರೇಷನ್, ಅವ್ರು ಯಾರು ವೀರ ನಳಿಕೆಗಳನ್ನು ಕೊಡ್ತಾರಲ್ಲ ಅದನ್ನು ರಿಜಿಸ್ಟ್ರೇಷನ್ ಆಯ್ತಪ್ಪ ಅಂತಂದರೆ ಆಯಾ ವಲಯವಾರು ಗುಲ್ಬರ್ಗಾ, ರಾಯಚೂರ, ಬೀದರ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಏನೇನು ಭಾಗದೊಳಗೆ ಏನೇನು ಬ್ರೀಡ್ಗಳು ಹೋಗ್ತಾ ಇರ್ತಾವಲ್ಲ ಅವಕ್ಕೆಲ್ಲ ಸರ್ಕಾರದವರು ನಿಗಾ ಇಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ಮುಖ್ಯ ಅದರಲ್ಲಿ. ಸರ್, ಬಹುಮುಖ್ಯವಾಗಿ ಹಸು ಜಾತಿ ಸುಧಾರಣೆಯಿಂದ ಕೃಷಿಗೆ ಆಗುವ ಲಾಭಗಳೇನು? ಕೃಷಿಗೆ ಆಗುವ ಲಾಭಗಳು ಅಂತಂದರೆ ನಮಗೆ ಬೇಕಾಗಿರುವ ಕೃಷಿಗೆ ಪೂರಕವಾಗುವಂತಹ ತಳಿಗಳು. ಈಗ ನಮ್ಮಲ್ಲಿ ಹಳ್ಳಿಕಾರು, ಅಮೃತಮಾಲು, ಖಿಲಾರು ಇವೆಲ್ಲ ನಮ್ಮಲ್ಲಿ ಏನಾದರೂ ಹೆಣ್ಣು ಸಂತತಿ ಇತ್ತಪ್ಪ ಅಂತಂದರೆ ಅವುಗಳಿಗೆ ನಾವು ಜರ್ಸಿ ಸಂಕೀರ್ಣ ಮಾಡಿ ತಳಿಗಳನ್ನ ತಗೊಳ್ಳೋದು ಅವಶ್ಯಕತೆ ಇಲ್ಲ. ಕೃಷಿಗೆ ಪೂರಕವಾಗಿ ತಳಿಗಳು ಬೇಕು ಅಂತಂದರೆ ಅಂತಹ ಒಂದು ಬೆಳೆದು ನಿಂತಹ ಒಂದು ಏನು ನಮ್ಮ ಹಳ್ಳಿಕಾರಾಗಲಿ, ಖಿಲಾರಾಗಲಿ, ಅಮೃತಮಾಲಾಗಲಿ ಈ ತಳಿಗಳಿಗೆ ನಾವು ಅದೇ ಆದ ಒಂದು ವೀರ್ಯ ನಳಿಕೆಗಳ ಇದನ್ನು ನಾವು ಉಪಯೋಗ ಮಾಡಿದಾಗ ನಮಗೆ ಖಿಲಾರ್ ಕ್ರಾಸ್ ಹುಡ್ತದೆ ಅಥವಾ ಈ ಹಳ್ಳಿಕಾರ್ ಬರ್ತದೆ. ಅವೆಲ್ಲ ಒಕ್ಕಲ್ತನಕ್ಕೆ ಪೂರಕ ಆಗಿಬಿಡ್ತವೆ. ಅದೊಂದು ಈ ಕೃಷಿಗೆ ಪೂರಕವಾಗಿ ಬೇಕಾಗುವಂಥ ತಳಿಗಳವು ಅಲ್ವಾ. ಈಗ ಜರ್ಸಿ, HF ಕ್ರಾಸು ಇವೇನಿರ್ತಾವಲ್ಲ ಹಾಲು ಉತ್ಪನ್ನಕ್ಕಾಗಿ ಬರುವಂಥ ತಳಿಗಳು. ಕೃಷಿಗೂ ನಮಗೆ ಅತಿ ಒಂದು ಒಳ್ಳೆಯ ಗಟ್ಟಿಮುಟ್ಟಾದ ತಳಿಗಳು ಬೇಕಪ್ಪ ಅಂತಂದಾಗ ನಾವು ಆ ಥರ ತಳಿಗಳನ್ನು ಉಪಯೋಗ ಮಾಡ್ಕೋಬೋದು. ಖಿಲಾರು ಸಿಗ್ತದೆ ನಮಗೆ, ಒಕ್ಕಲ್ತನ ತಳಿಗಳೂ ಸಿಗ್ತವೆ. ಆ ಥರ ನಾವು ಅವನ್ನ ಮಾಡ್ಕೊಳ್ಳಿಕ್ಕೂ ಬರ್ತದೆ. ಮತ್ತು ಕೃಷಿಗೆ ಪೂರಕವಾಗಿ ಸಿಗುವಂಥ ಇನ್ನೊಂದು ದೊಡ್ಡ ಲಾಭ ಅಂದರೆ ನಮ್ಮ ಕೊಟ್ಟಿಗೆ ಗೊಬ್ಬರದ ಅಪಾರವಾದಂತಹ ಒಂದು ಇದೆ ಅದಕ್ಕೆ ಬೇಡಿಕೆ. ಏನು ನಾವು ರಾಸಾಯನಿಕ ದೃಷ್ಟಿಯಿಂದ ನಾವು ಏನು ನೈಟ್ರೋಜನ್ನು, ಪೊಟ್ಯಾಶು ಅವನ್ನೇನು ಹೊಡಿತಾ ಇರ್ತೀವಿ ಎಲ್ಲ ಗೊಬ್ಬರಗಳನ್ನು ಅದನ್ನು ಅವಾಯ್ಡ್ ಮಾಡಿ ಸ್ವಲ್ಪ ಸಾವಯವ ಕೃಷಿ ಮಾಡಲಿಕ್ಕೂ ಸಹಿತ ಇದು ಬಹಳ ಪೂರಕವಾಗಿ ನಮಗೆ ಸಹಾಯಕಾರಿ ಮಾಡ್ತದೆ. ಇವು ಕೃಷಿಗೆ ಭೂಮಿಗೆ ಬಹಳ ಹತ್ತಿರವಾದಂತಹ ಒಂದು ಸಂಘಟನೆಗಳು. ಅತಿ ಮುಖ್ಯವಾಗಿ ಮತ್ತೀಗ ನಮ್ಮ ಕೊಟ್ಟಿಗೆಯಿಂದ ಬರುವಂತಹ ತ್ಯಾಜ್ಯಗಳು, ಸಗಣಿ ಆಗಲಿ, ಮೂತ್ರ ಆಗಲಿ, ಇವು ಪೋಲಾಗದ ಹಾಗೆ ನಾವು ಅವನ್ನ ಶೇಖರಣೆ ಮಾಡಬೇಕು.
ಯಾಕಂದರೆ ಇದು ಕೃಷಿಗೆ ಬಹಳ ಉತ್ತಮವಾದಂಥ ಒಂದು ಗೊಬ್ಬರದ ಶೇಖರಣೆ ಆಗ್ತದೆ. ಆಮೇಲೆ ದನಗಳ ಮೈ ತೊಳೆದಂಥ ನೀರು, ಮೂತ್ರ ಇವುಗಳನ್ನೆಲ್ಲ ಒಂದು ದೊಡ್ಡ ಟ್ಯಾಂಕ್ ಒಳಗೆ ಬಂದು ಶೇಖರಣೆ ಆಗಿ ಅದು ಕಾನ್ಸಂಟ್ರೇಟ್ ಇದ್ದರೆ ಅದಕ್ಕೆ ನೀರನ್ನು ಶೇಖರಣೆ ಮಾಡಿ ಬೆಳೆಗಳಿಗೆ ಸ್ಪ್ರಿಂಕಲ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ಕೋಬೇಕು. ಪೋಲಾಗಿ ಯಾವುದೋ ಒಂದು ಗಟಾರಕ್ಕೆ ಹೊರಗೆ ಬಿಟ್ಟು ಬಿಡಬಾರ್ದು. ಸೊ ಈಗ ನಾವು ನೋಡಿದಾಗ ಅದರಿಂದ ಬರುವ ತ್ಯಾಜ್ಯಗಳು ಸಹಿತ ಭಾರಿ ಮುಖ್ಯ. ಈಗ ವರ್ಮಿ ಕಂಪೋಸ್ಟ್ ಮಾಡಬೇಕಾದ್ರೂ ಸಹಿತ ನಾವು ಏನು ಈ ಸಗಣಿ ಗೊಬ್ಬರವನ್ನು ಪದರಾಗಿ ಉಪಯೋಗ ಮಾಡ್ತೀವಿ. ಒಂದು ಇನ್ನು ಗೋಬರ್ ಗ್ಯಾಸ್ ಪ್ಲಾಂಟ್ ಏನಾದರೂ ನೀವು ಬಯೋಗ್ಯಾಸ್ ಏನು ಮಾಡಿದ್ದೀರಪ್ಪ ಅಂತಂದರೆ ಅದರಿಂದ ಬರುವಂಥ ಸೆಡಿಮೆಂಟ್ ಏನು ಬರ್ತದೆ ಅದನ್ನು ಸಹಿತ ನಾವು ಈ ವರ್ಮಿ ಕಂಪೋಸ್ಟಲ್ಲಿ ಉಪಯೋಗ ಮಾಡ್ಕೋಬೋದು. ಈ ವರ್ಮಿ ಕಂಪೋಸ್ಟ್ ಅನ್ನೋದು ಹೇಗಪ್ಪ ಅಂದರೆ ಎರೆಹುಳು ಗೊಬ್ಬರ ಅಂದರೆ ರೈತ ಮಿತ್ರ ಇದ್ದಂಗೆ. ಅದು ಈ ತ್ಯಾಜ್ಯಗಳಿಂದನೇ ಅವೆಲ್ಲ ಪೂರ್ತಿ ನಮಗೆ ಒಳ್ಳೆಯ ಗೊಬ್ಬರವನ್ನು ಸುಧಾರಣೆ ಮಾಡಿ ನಮ್ಗೆ ಕೊಡ್ತಾವೆ. ಅವನು ಎಲ್ಲದಕ್ಕೂ ಉಪಯೋಗ ಮಾಡ್ಕೋಬೋದು ನಾವು. ಸೊ ಈ ಥರ ತ್ಯಾಜ್ಯಗಳ ಮಹತ್ವನೂ ಭಾಳ ಇದೆ. ಅದಕ್ಕೆ ನಾವು ಏನು ಕೊಠಡಿಯನ್ನು ನಿರ್ಮಾಣ ಮಾಡ್ತೀವಿ ಅದರೊಳಗೆ ಈ ತ್ಯಾಜ್ಯಗಳನ್ನು ಎಲ್ಲೆಲ್ಲಿ ಹರಿಬಿಡಬೇಕು ಅನ್ನೋದನ್ನು ಮೊದಲೇ ಗಮನಿಸಿ ಅದರ ವ್ಯವಸ್ಥೆ ಮಾಡಿ ಇಟ್ಕೊಂಡಿರ್ಬೇಕು. ಇದುವರೆಗೂ ನಾವು ಜಾತಿ ಮತ್ತು ಜನ್ಯ ಸುಧಾರಣೆ ಬಗ್ಗೆ ತಿಳ್ಕೊಂಡಾಯ್ತಾ. ಇನ್ನು ಮುಂದೆ ನಾವು ಆಹಾರ ಮತ್ತು ಪೋಷಣಾ ನಿರ್ವಹಣೆ ಬಗ್ಗೆ ತಿಳ್ಕೊಳ್ಳೋಣ.